ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಒಂದು ಸಾಮಾನ್ಯ ಪಟ್ಟಣ. ಆದರೆ ಈ ಪಟ್ಟಣದಲ್ಲಿ ನೆಲೆಸಿದ್ದಾಳೆ ಒಂದು ಮಹಾಶಕ್ತಿ. ತಾಯಿಯ ರೂಪದಲ್ಲಿ ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಪಿರಿಯಾಪಟ್ಟಣ ಅಮ್ಮ. ಇದು ಕೇವಲ ದೇವಿ ಅಲ್ಲ, ಇದು ಸಾವಿರಾರು ಜನರ ನಂಬಿಕೆ, ಸಾವಿರಾರು ಜನರ ಅನುಭವ. ಹಳೆಯ ಕಾಲದಲ್ಲಿ ಪಿರಿಯಾಪಟ್ಟಣ ಒಂದು ಚಿಕ್ಕ ಊರು. ಜನರು ಶಾಂತಿಯಿಂದ ಬದುಕುತ್ತಿದ್ದರು. ಆದರೆ ಒಂದು ದಿನ ಆ ಊರಲ್ಲಿ ಸಮಸ್ಯೆಗಳು ಶುರುವಾದವು. ರೋಗ, ಭಯ, ಕಷ್ಟ. ಜನರು ತುಂಬ ಸಂಕಷ್ಟ ಅನುಭವಿಸಿದರು. ಯಾರಿಗೂ ಪರಿಹಾರ ಕಾಣಿಸಲಿಲ್ಲ. ಅದಾದ ಮೇಲೆ ಜನರೆಲ್ಲ ಸೇರಿ ದೇವರನ್ನು ಪ್ರಾರ್ಥಿಸಿದರು. ನಮ್ಮನ್ನು ಕಾಪಾಡು ಎಂದು ಬೇಡಿಕೊಂಡರು. ಅವರ ಪ್ರಾರ್ಥನೆ, ಅವರ ಕಣ್ಣೀರು ಒಂದು ಶಕ್ತಿಯನ್ನು ಕರೆತಂದಿತು. ಒಂದು ರಾತ್ರಿ, ಒಂದು ದಿನ ಬೆಳಕು ಕಾಣಿಸಿತು. ಆ ಬೆಳಕಿನಲ್ಲಿ ಒಂದು ದೇವಿ, ಒಂದು ತಾಯಿ, ಪಿರಿಯಾಪಟ್ಟಣ ಅಮ್ಮ. ಅವಳು ಊರನ್ನು ಆಶೀರ್ವದಿಸಿದಳು. ಆ ದಿನದಿಂದ ರೋಗ ಕಡಿಮೆ ಆಯಿತು. ಜನರ ಜೀವನ ಸುಧಾರಿಸಿತು. ಜನರು ತುಂಬ ಸಂತೋಷಪಟ್ಟರು. ಅಮ್ಮನಿಗಾಗಿ ಒಂದು ದೇವಸ್ಥಾನ ನಿರ್ಮಿಸಿದರು. ಆ ದೇವಸ್ಥಾನ ಇಂದು ಲಕ್ಷಾಂತರ ಭಕ್ತರ ಆಶ್ರಯವಾಗಿದೆ. ಇಂದಿಗೂ ಸಾವಿರಾರು ಜನ ಪಿರಿಯಾಪಟ್ಟಣ ಅಮ್ಮನ ದರ್ಶನಕ್ಕೆ ಬರುತ್ತಾರೆ. ಅಮ್ಮನಿಗೆ ಹರಕೆ ತೀರಿಸುತ್ತಾರೆ. ಅಮ್ಮ ಅವರ ಜೀವನವನ್ನು ಬದಲಿಸುತ್ತಾಳೆ ಎಂದು ನಂಬುತ್ತಾರೆ. ತಾಯಿ ಎಂದರೆ ಅದು ಪ್ರೀತಿ, ಅದು ರಕ್ಷಣೆ, ಅದು ನಂಬಿಕೆ. ಅವಳು ಪಿರಿಯಾಪಟ್ಟಣ ಅಮ್ಮ. ಜೈ ಪಿರಿಯಾಪಟ್ಟಣ ಅಮ್ಮ. ನೀವು ಕೂಡ ನಿಮ್ಮ ಸಂಸಾರ ಸಮೇತ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಹರಕೆಯನ್ನು ಕಟ್ಟಿಕೊಳ್ಳಿ. ನಿಮಗೆ ಒಳ್ಳೆಯದು ಮಾಡಲಿ ದೇವರು. ನಮಸ್ಕಾರಗಳು.